ಮಳೆಗೆ ಅಕ್ಷರಶಃ ಸಿಲಿಕಾನ್ ಸಿಟಿ ಒಂದ್ ರೀತಿಯಾಗಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ನಿನ್ನೆ 1.5 ಅವರ್ ಬಂದಿದ್ದಂತ ಮಳೆ ಇದೆಯಲ್ಲ, ಒಂದೊಂದಲ್ಲ ಸಮಸ್ಯೆ ಉಂಟಾಗಿರುವಂತದ್ದು. ನೂರಾರು ಮರಗಳು ಧರಾಶಾಹಿಯಾಗಿದೆ, ಹಲವು ಕೊಂಬೆ ಮುರಿದು ಹೋಗಿದ್ದಾವೆ. ಹೀಗೆ ಸದ್ಯಕ್ಕೆ ನಿನ್ನೆ ಆಗಿರುವಂತಹ ನೂರಾರು ಮರಗಳು ಧರಾಶಾಹಿ ಆಯಿತು, ಸಾವು ನೋವುಗಳಿಗೆ ಸಾಕ್ಷಿ ಆಯಿತು. ರಾಜ್ಯದ ಈ ನಿನ್ನೆ ಬಂದಿರುವಂತ ಮಳೆ, ರಣಭಯಂಕರ ಮಳೆಗೆ ಹಲವು ಸಾವು, ಹಲವರಿಗೆ ಗಾಯಗಳು ಆಗಿದೆ. ಬೋರಿಂಗ್ ಆಸ್ಪತ್ರೆ ಗೋಡೆ ಕುಸಿತದಲ್ಲಿ 7 ಮಂದಿ ಸಾವನ್ನಪ್ಪಿದ್ರು. ಗೋಡೌನ್ ಶೀಟ್ ಬಿದ್ದು ಓರ್ವ ಸಾವನ್ನಪ್ಪಿದ್ರು. ವಿಧಾನಸೌಧಕ್ಕೂ ಈ ಒಂದು ನೀರು ನುಗ್ಗಿದೆ. ನದಿಗಳಂತೆ ಹರಿದು ಅಂಡರ್ ಪಾಸ್ಗಳು, ಸವಾರರು ಹೈರಾಣಾಗಿದ್ದಾರೆ. ಈಗ ನದಿಗಳು ಕೆರೆಗಳಂತೆ ಆಗ್ಬಿಟ್ಟಿದೆ ರಸ್ತೆಗಳೆಲ್ಲವೂ ಕೂಡ. ಹಲವರ ಕಾರು ಬೈಕ್ಗಳ ಮೇಲೆ ಈ ಪರಿಸ್ಥಿತಿ ಇದೆ. ಈಗ ಬಿರುಗಾಳಿ ಮಳೆಗೆ ನೂರಾರು ಅವಾಂತರಗಳು ಉಂಟಾಗಿದೆ. ಒಂದೇ ಮಳೆಗೆ ಅಕ್ಷರಶಃ ನಲುಗಿದೆ ಸಿಲಿಕಾನ್ ಸಿಟಿ. ಈಗ ನೂರಾರು ಮರಗಳು ಬಿದ್ದೋಯ್ತು, ಹಲವು ಕೊಂಬೆಗಳು ಬಿದ್ದೋಯ್ತು, ವಿದ್ಯುತ್ ಕಂಬಗಳು ಬಿದ್ದೋಯ್ತು, ಸಾವು ನೋವುಗಳಾಯ್ತು. ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ಬಂದಿದ್ದಂತಹ ಒಂದು ಮಳೆ ಭಾರೀ ದೊಡ್ಡ ಮಟ್ಟದಲ್ಲಿ ಅವಾಂತರವೇ ಸೃಷ್ಟಿ ಮಾಡಿದೆ. ನಿಜವಾಗ್ಲೂ ಕೂಡ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಆದ್ರೆ ನಿನ್ನೆ ಬಂದಿರುವಂತಹ ಮಳೆ ನೋಡಿ, ಏನಕ್ಕಾದ್ರೂ ಈ ಮಳೆ ಬಂತು ಅಂತ ಹೇಳಿ ಎಲ್ಲರೂ ಕೂಡ ಈಗ ಅಂದ್ಕೊಳ್ತಿದ್ದಾರೆ. ಆ ಪರಿಸ್ಥಿತಿ ಈಗ ಇದೆ. ಕಾರಣ ಏನು ಅಂತಂದ್ರೆ ಆ ಪರಿಸ್ಥಿತಿ ಇದೆ. ಹಾಗಾಗಿ ಈಗ ಈ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಬಿಎಂಟಿಸಿ ಬಸ್ ಒಳಗೂ ಕೂಡ ನೀರು ನುಗ್ಗಿದೆ. ಹೇಗ್ ಪ್ರಯಾಣ ಮಾಡ್ತಾರೆ ಬೈಕ್ಸ್, ಈ ಒಂದು ಸವಾರರು ಏನ್ ಮಾಡ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತ ಪ್ರಶ್ನೆ. ಈಗ ಬೆಂಗಳೂರಲ್ಲಿರುವಂತ ರಸ್ತೆಗಳೆಲ್ಲವೂ ಕೂಡ ಕೆರೆ ನದಿಗಳ ರೀತಿಯಲ್ಲಿ ಬದಲಾಗ್ಬಿಟ್ಟಿದೆ. ಇದು ರಸ್ತೆಗಳ ಅಥವಾ ಕೆರೆನ ನದಿನ ಅನ್ನೋ ಮಟ್ಟಿಗೆ ನೋಡಿ, ಆ ಒಂದು ಬಸ್ಸಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿದೆ. ಅಷ್ಟು ಎತ್ತರಕ್ಕೆ ಈಗ ನೀರು ಅಲ್ಲಲ್ಲೇ ನಿಂತೋಗಿರುವಂಥದ್ದು. ಕಾರಣ ಏನು ಅಂತಂದ್ರೆ ಆ ಒಂದು ನೀರೇನಿದೆ, ಮಳೆಗೆ ಬರುವಂತ ನೀರು ಬೆಂಗಳೂರಲ್ಲಿ ಬೇರೆ ಕಡೆ ಹರಿದು ಹೋಗುವಂತ ಒಂದು ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿ ಈ ಒಂದು ರಣಭಯಂಕರ ಮಳೆಗೆ ನಿನ್ನೆಯಿಂದ ಆಗಿರುವಂತ ತಲೆನೋವು ಒಂದೊಂದಲ್ಲ. ನಿಜವಾಗೂ ಕೂಡ ಒಂದು ಕ್ಷಣ ಏನಕ್ಕಾದ್ರೂ ಈ ಮಳೆ ಬಂತೋ ಅಂತ ಹೇಳಿ ಜನ ಅಂದ್ಕೊಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಅವಾಂತರವೇ ಸೃಷ್ಟಿಯಾಯಿತು. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅಂತಂದ್ರೆ ಕನಿಷ್ಠ ಒಂದು 3 ರಿಂದ 4 ದಿನ ಈ ಒಂದು ಮಳೆ ಹೀಗೆ ಮುಂದುವರಿಯುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆಯಿಂದ ಒಂದು ಕಡೆ ಮುನ್ಸೂಚನೆ ಕೊಟ್ಟಿದ್ದಾರೆ. ನೂರಾರು ಮರಗಳು ಬಿದ್ದೋಯ್ತು, ಹಲವು ಕಡೆ ಕೊಂಬೆಗಳು ಅಥವಾ ವಿದ್ಯುತ್ ಕಂಬಗಳು ಬಿದ್ದೋಯ್ತು. ಆದ್ರೆ ಅಲ್ಲಿ ಹೇಳೋರು ಕೇಳೋರಿಲ್ಲ. ಬೆಂಗಳೂರಿನ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗೋಯ್ತು. ನಿನ್ನೆ ದಿಢೀರಾಗಿ ಸಂಜೆ 5:15 ನಂತರ ಬಂದಿದ್ದಂಥ ಆ ಒಂದು ಮಳೆಯಿಂದ ನಿಜವಾಗ್ಲೂ ಕೂಡ ಸಿಲಿಕಾನ್ ಸಿಟಿ ಹೋಗಿ ಕೆರೆಗಳಂತೆ ಪರಿಸ್ಥಿತಿ ಈಗ ಇದೆ. ಬಸ್ಗಳಲ್ಲಿ ನೀರು ನುಗ್ಗುತ್ತಾ ಇದೆ, ಗಾಡಿಗಳು ಬೈಕ್ಗಳೆಲ್ಲವೂ ಕೂಡ ನೀರಲ್ಲಿ ತೇಲ್ತಾ ಇದ್ದಾವೆ. ಆ ಪರಿಸ್ಥಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅದರಲ್ಲೂ ಕೂಡ ದಿಢೀರಾಗಿ ನಿನ್ನೆ 8 ಮಂದಿ ಸಾವನ್ನಪ್ಪಿದ್ರು ಈ ಒಂದು ಮಳೆಯಿಂದ. ಆ ಮಳೆಯಿಂದ ಬೋರಿಂಗ್ ಆಸ್ಪತ್ರೆ ಹತ್ರ ಏನು ಗೋಡೆ ಕುಸಿದು 8 ಮಂದಿ ಬಲಿಯಾಗಿದ್ರು. ಹಾಗಾಗಿ ಒಂದೇ ಮಳೆಗೆ ಸ್ವಲ್ಪ ಹೊತ್ತು ಬಂದಿರುವಂಥ ಈ ಮಳೆಗೆ ಅಕ್ಷರಶಃ ಬೆಂಗಳೂರಿನ ಪರಿಸ್ಥಿತಿ ಈ ಮಟ್ಟಕ್ಕೆ ಇದೆ. ಹಾಗಾಗಿ ಇನ್ನ ಬ್ರ್ಯಾಂಡ್ ಬೆಂಗಳೂರು ಹೇಗಾಗುತ್ತೆ, ಬ್ರ್ಯಾಂಡ್ ಬೆಂಗಳೂರು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಜನ ಈಗ ಹಲವು ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿರುವಂಥದ್ದು. ಆದರೂ ಕೂಡ ಇನ್ನು ಮುಂದಿನ ಒಂದು 3 ದಿನಗಳ ಕಾಲ ಹೀಗೆ ಮಳೆ ಇರುತ್ತೆ ಅನ್ನುವಂಥ ಒಂದು ಸೂಚನೆ ಕೂಡ ಇದೆ. ಹಾಗಾಗಿ ಒಂದು ಕಡೆ ಜನ ಈಗಲೇ ಹೆದರ್ಕೊಂಡಿದ್ದಾರೆ. ನಿನ್ನೆ ಸ್ವಲ್ಪ ಹೊತ್ತು ಬಂದಿರುವಂಥ ಮಳೆಗೆ ಈ ಮಟ್ಟಕ್ಕೆ ಸಮಸ್ಯೆ ಆಗಿದೆ, ಸಾವು ನೋವುಗಳಾಯಿತು, ಎಲ್ಲೆಲ್ಲಿ ಏನೇನಾಯಿತು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಯಾವ ಮೂಲೆಗೆ ಹೋದ್ರೂ ಕೂಡ ಮರಗಳು ಬಿದ್ದು ಹೋಗಿದೆ, ಗಾಡಿಗಳ ಮೇಲೆ ಮರಗಳು ಬೀಳ್ತಾ ಇದೆ. ಗಾಡಿಯಲ್ಲಿ ಬೈಕ್ಗಳಲ್ಲಿ ಜನ ಹೋಗುವಂಥ ಸಂದರ್ಭದಲ್ಲಿ ಯಾವ ಟೈಮಲ್ಲಿ ಮರ ಬೀಳುತ್ತೋ ಏನಾಗುತ್ತೋ ಅಂತ ಹೇಳಿ ಹೆದರ್ಕೊಂಡು ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ.